ರಾಜೇಶ್ ಎಕ್ಸ್ಪೋರ್ಟ್ ವಿರುದ್ಧ 15 ಲಕ್ಷ ಕೋಟಿ ರೂಪಾಯಿ ವಂಚನೆಯ ಪ್ರಕರಣ ಇದೆ. 15 ಲಕ್ಷ ಕೋಟಿ ರೂಪಾಯಿ ವಂಚನೆ ಪ್ರಕರಣ ಯಾರೋ ಸಾಮಾನ್ಯರು ಮಾಡಿರುವಂತಹ ಆರೋಪ ಅಲ್ಲ, ಅದರ ಬದಲಾಗಿ ಸೇಬಿ ಮಾಡಿರುವಂತಹ ಒಂದು ಆರೋಪ ಅಥವಾ ಆದೇಶ ಅಂತಲೂ ಕೂಡ ನಾವು ಕರೀಬಹುದು. ಹೆಂಗಿದು? ದೇಶದ IT ರಾಜಧಾನಿ ಅಂದರೆ ಸಿಲಿಕಾನ್ ಸಿಟಿ ಬೆಂಗಳೂರನ್ನು ತಮ್ಮ ಪ್ರಧಾನ ಕಚೇರಿಯನ್ನಾಗಿ ಎಲ್ಲ ಅವರು ಕೆಲಸ ಮಾಡ್ತಾ ಇದ್ರು. ಜಾಗತಿಕ ಮಟ್ಟದಲ್ಲಿ ಈ ಚಿನ್ನದ ದೈತ್ಯ ಸಾಮ್ರಾಜ್ಯವನ್ನು ಕೂಡ ಇವರೆಲ್ಲ ಚಿನ್ನದ ದೈತ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಇದೀಗ ಸೇಬಿ ಈ ಕಂಪನಿಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಅನ್ನೋದು ಏನಿದೆ ಇದೆಲ್ಲವೂ ಕೂಡ ತನ್ನ ವ್ಯವಹಾರಗಳಾಗಿರ್ಬೋದು, ತನ್ನ ಒಟ್ಟಾರೆ ಆದಾಯದ ಮೂಲಗಳನ್ನೇ ನಕಲಿ ಅಂತ ತೋರಿಸಿದೆ ಅಂತ ಗಂಭೀರವಾದಂಥ ಆರೋಪವನ್ನು ಸೇಬಿ ತನ್ನ ತನಿಖೆಯ ವ್ಯಾಪ್ತಿಯಲ್ಲಿ ಮಾಡಿದೆ. ಹಾಗಾದರೆ ಏನೆಲ್ಲ ಆಗಿದೆ, ಯಾವ ಪರಿಪ್ರಮಾಣದಲ್ಲಿ ಹಣ ಹೋಗಿದೆ, ಏನು ಅಂತ ಡೀಟೇಲ್ಸ್ ನೋಡೋಣ. ಇದ್ರ ಬಗ್ಗೆ 15 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ರ ರಾಜೇಶ್ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. 15 ಲಕ್ಷ ಕೋಟಿ ರೂಪಾಯಿ ಚಿನ್ನ ಸಂಸ್ಕರಣೆ ಮತ್ತು ಆಭರಣ ತಯಾರಿಕಾ ಸಂಸ್ಥೆ ಇದು. ಅದರ ವಿರುದ್ಧ ಬಹು ವಂಚನೆಯ ಆರೋಪ ಸದ್ಯಕ್ಕೆ ಕೇಳಿಬಂದಿದೆ. ಕಳೆದ 5 ಹಣಕಾಸು ವರ್ಷಗಳಿಂದ 15.15 ಲಕ್ಷ ಕೋಟಿ ರೂಪಾಯಿ ಮೊತ್ತದ ನಕಲಿ ಆದಾಯ ಸೃಷ್ಟಿಯಂತ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಸಂಸ್ಥೆ ಆಗಿರುವಂತಹ ಸೇಬಿ ತನ್ನ ತನಿಖೆಯಲ್ಲೆಲ್ಲ ಹೇಳಿದೆ. ಹೀಗಾಗಿ ಅವರಿಗೆ ಷೇರು ಮಾರುಕಟ್ಟೆ ಪ್ರವೇಶ ಮಾಡದಂತೆ ತಾತ್ಕಾಲಿಕ ನಿಷೇಧವನ್ನು ಕೂಡ ಹೇರಲಾಗಿದೆ. ಏನಿದು? ಬೆಂಗಳೂರು ಮೂಲದ ಚಿನ್ನದ ಸಂಸ್ಕರಣೆ ಆಭರಣ ರಫ್ತು ಮಾಡುವಂತಹ ಸಂಸ್ಥೆ ಇದು ರಾಜೇಶ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಅಂತ. ಅದರ ಪ್ರವರ್ತಕ ರಾಜೇಶ್ ಮೆಹ್ತಾ ಅಂತ. ಇವರ ಮೇಲೆ 15.15 ಲಕ್ಷ ಕೋಟಿ ರೂಪಾಯಿ ವಂಚನೆಯ ಹಗರಣ ಇದು. ಅವರು ಹೇಳ್ತಾ ಇದ್ದಾರೆ, ಬಂಡವಾಳ ನಿಯಂತ್ರಕ ಸಂಸ್ಥೆ ಸೇಬಿ ಅವರು ಹೇಳ್ತಾ ಇದ್ದಾರೆ, ಜೂನ್ 3, 2026 ಒಂದು ಆದೇಶ ಇದ್ರು. 5 ವರ್ಷಗಳಲ್ಲಿ ಅಂದರೆ 2021ರಿಂದ 2025ರವರೆಗೆ ತನ್ನ ಆದಾಯವನ್ನು ಸುಳ್ಳಾಗಿ ಬಿಂಬಿಸಿಬಿಟ್ಟಿದೆ ಇದು ಅಂತ ಅವ್ರು ಹೇಳ್ತಾ ಇರೋದು. ರಾಜೇಶ್ ಮೆಹ್ತಾ ಅವರಿಗೆ ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡದಂತೆಲ್ಲ ನಿರ್ಬಂಧವನ್ನು ಹೇಳಲಾಗಿದೆ. ಏನಾಯ್ತಿದು? ಸೆಬಿ ಮತ್ತು ವಿಧಿವಿಜ್ಞಾನ ಸಂಸ್ಥೆ ತನಿಖೆ ಮಾಡಿದ್ರು. ಆ ತನಿಖೆಯ ಪ್ರಕಾರ ಈ ಕಂಪನಿಯ ಒಟ್ಟು 97ರಿಂದ 99ರಷ್ಟು ಈ ವಿದೇಶಿ ಅಂಗಸಂಸ್ಥೆಗಳ ಮುಖಾಂತರ ಬಂದಿದೆ ಅಂತ ಅವರೆಲ್ಲ ತೋರಿಸಿದ್ರು. ಅದು ಸ್ವಿಟ್ಜರ್ಲ್ಯಾಂಡ್ನ ವ್ಯಾಲ್ಕಂಬಿ ಕಂಪನಿ ಅಂತ. ಆದಾಯ ಅಲ್ಲಿಂದ ಬಂದಿತ್ತು. 97ರಿಂದ 99% ನಮಗೆ ಅಲ್ಲಿಂದ ಬಂದಿದೆ ಅಂತ. ಬಟ್ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ಈ ಆದಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪುರಾವೆಗಳು ಇದರಲ್ಲಿ ಸಿಕ್ಕಿಲ್ಲ. ಇದು ಆದಾಯ ಕೇವಲ ಕಾಗದದ ಮೇಲೆ ಮಾತ್ರ ಇದೆ ಅಂತ ಈ ಸೇಬಿ ಅವರು ಹೇಳಿದ್ದಾರೆ. 15,15,483 ಕೋಟಿ 5 ವರ್ಷದಲ್ಲಿ. 2020-21ರಲ್ಲಿ ಏನಾಗಿತ್ತಂತೆ, 2.58 ಲಕ್ಷ ಕೋಟಿ ರೂಪಾಯಿ ಆದಾಯ. ಅದರಲ್ಲಿ 2.55 ಲಕ್ಷ ಕೋಟಿ ರೂಪಾಯಿ ಆದಾಯ ನಕಲಿ ಅಂತ ಸೇಬಿ ಅವರು ಹೇಳಿರೋದು. 2021-22ರಲ್ಲಿ 2.43 ಲಕ್ಷ ಕೋಟಿ ರೂಪಾಯಿ ಆದಾಯ ತೋರಿಸಿದ್ದಾರೆ. ಅದರಲ್ಲಿ 2.40 ಲಕ್ಷ ಕೋಟಿ ರೂಪಾಯಿ ಯಾವುದೇ ಪುರಾವೆ ಇಲ್ಲ ಅಂತ ಸೇಬಿ ಹೇಳಿದೆ. 2022-23ನೇ ವಯಸ್ಸಿನಲ್ಲಿ ಈ ವರ್ಷದಲ್ಲಿ 3.39 ಲಕ್ಷ ಕೋಟಿ ರೂಪಾಯಿ ಆದಾಯ ತೋರಿಸಿದ್ದಾರೆ. ಅದರಲ್ಲಿ 3.36 ಲಕ್ಷ ಕೋಟಿ ರೂಪಾಯಿ ಆದಾಯ ಕೇವಲ ಕಾಗದದ ರೂಪದಲ್ಲಿದೆ. ಅಂದರೆ ನಿಮಗೆ ಆದಾಯ ಒಬ್ಬ ಮನುಷ್ಯನಿಗೆ ಆದಾಯ ಬರುತ್ತೆ ಅಂತ ಸೋರ್ಸ್ ತೋರಿಸಬೇಕಲ್ಲ. ರೇಡ್ ಆದಂತಹ ಸಮಯದಲ್ಲಿ ಯಾವುದೋ ಒಬ್ರು ಕೆಲಸ ಮಾಡ್ತಿದ್ದಾರೆ, ಬಿಸ್ನೆಸ್ ಮಾಡ್ತಿದ್ದಾರೆ, ಯಾವುದೋ ಒಂದು ಮೂಲದಿಂದ ಆದಾಯ ಬರ್ತಾ ಇದೆ. ಬಟ್ ಇವರ ಆದಾಯದ ಮೂಲ ಕೇವಲ ಕಾಗದದ ರೂಪದಲ್ಲಿದೆ, ವಾಸ್ತವದಲ್ಲಿಲ್ಲ ಅಂತ ಸೇಬಿ ಅವರು ಹೇಳಿರೋದು. ಮತ್ತೊಂದು 2023-24ನೇ ಈ ಇಸ್ವಿಯಲ್ಲಿ 2.84 ಲಕ್ಷ ಕೋಟಿ ರೂಪಾಯಿ ಆದಾಯ ತೋರಿಸಿದ್ದಾರೆ. ಈ 2.84 ಲಕ್ಷ ಕೋಟಿ ರೂಪಾಯಿಯಲ್ಲಿ 2.81 ಲಕ್ಷ ಕೋಟಿ ರೂಪಾಯಿ ಆದಾಯ ಸುಳ್ಳು ಅಂತ ಸೇಬಿ ಗಂಭೀರವಾದ ಆರೋಪ ಮಾಡಿದೆ. ಇದು 15 ಲಕ್ಷ ಕೋಟಿ ರೂಪಾಯಿಯನ್ನ ಹಾಗಾದರೆ ಲೂಟಿ ಮಾಡಿದ್ರ ರಾಜೇಶ್ ಅನ್ನುವಂತಹ ಪ್ರಶ್ನೆಗೆ ಸೆಬಿ ಕೊಡ್ತಾ ಇರುವಂತಹ ಡೀಟೇಲ್ಸ್ ಇದು. ಅಂದರೆ ನಾವು ಬೇರೆ ದೇಶಗಳಿಂದ ಬರ್ತಾ ಇದೆ ಆದಾಯ ಇತ್ಯಾದಿ ಅಂತ ಇವರೆಲ್ಲ ತೋರಿಸೋ ಪ್ರಯತ್ನ, ಹೇಳಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರಲ್ಲ, ಇದರ ಮೂಲಕ್ಕೆ ಹೋಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದು ಕೂಡ ಸಿಕ್ಕಿಲ್ಲ ಅಂತ ಸೆಬಿ ಮಾಡಿರುವಂಥದ್ದು ಆರೋಪ. ಮತ್ತೊಂದು ಕಡೆ ಇದರ ಭಾಗವಾಗಿ ಏನಾಗಿದೆ ಅಂತ ಹೇಳಿದ್ರೆ LIC ಮತ್ತು ಕೆನರಾ ಬ್ಯಾಂಕಿಗೂ ಕೂಡ ಇದರ ಹೊಡೆತ ಬಿದ್ದಿದೆ, ಆಘಾತ ಆಗಿದೆ. LIC ಮತ್ತು ಕೆನರಾ ಬ್ಯಾಂಕ್ ಒಂದು ವಿಮಾ ಕಂಪನಿ, ಮತ್ತೊಂದು ಬ್ಯಾಂಕ್, ಸಾರ್ವಜನಿಕ ವಲಯದ ಬ್ಯಾಂಕ್ ಇದು. ರಾಜೇಶ್ ಎಕ್ಸ್ಪೋರ್ಟ್ನಲ್ಲಿ LIC 10.80% ಪಾಲನ್ನು ಹೊಂದಿದೆ. 10.80% ಪಾಲಿದೆ. 2026ರಲ್ಲಿ LIC ಏನು ಮಾಡಿತ್ತು, ಈ ರಾಜೇಶ್ ಎಕ್ಸ್ಪೋರ್ಟ್ ಇದಿದೆ ಅಲ್ವಾ, ಅದರಲ್ಲಿ 637 ಕೋಟಿ ರೂಪಾಯಿ ಇತ್ತು. ಇದೀಗ ಅದು 347 ಕೋಟಿ ರೂಪಾಯಿ ಕುಸಿದಿದೆ. ಹೆಂಗಾಯ್ತಿದು? ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ LIC ಮತ್ತು ಕೆನರಾ ಬ್ಯಾಂಕು, LIC ಹೂಡಿಕೆದಾರನಾಗಿ ನಷ್ಟವನ್ನು ಮಾಡಿಕೊಂಡಿದೆ. LIC ಹೂಡಿಕೆದಾರನಾಗಿ ನಷ್ಟ ಮಾಡಿಕೊಂಡ್ರೆ ಕೆನರಾ ಬ್ಯಾಂಕು ಈ ಕಂಪನಿಗೆ ಸಾಲವನ್ನು ಕೊಟ್ಟು ನಷ್ಟವನ್ನು ಅನುಭವಿಸಿದೆ. ಎರಡು ವ್ಯತ್ಯಾಸ ಇದೆ.
ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ 10.80% ದೊಡ್ಡ ಪ್ರಮಾಣದ ಶೇರನ್ನು ಇವರು LIC ಅವರೆಲ್ಲ ಹೊಂದಿದ್ರು. LIC ಹೂಡಿಕೆ ಮಾಡಿದಂಥ ಹಣ ಏನಿತ್ತಲ್ಲ ಅದೆಲ್ಲವೂ ಕೂಡ ಸಾರ್ವಜನಿಕರಿಂದ ಈ ಪಾಲಿಸಿ ಮುಖಾಂತರ ಪ್ರೀಮಿಯಂ ಹಣ ಏನು ಬರುತ್ತಲ್ಲ ಆ ಪ್ರೀಮಿಯಂನ ಹಣ ಅದನ್ನು ಅವರಲ್ಲಿ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಈ ಕಂಪನಿಯ ಶೇರುಗಳೇನಿದೆ ಅಲ್ಲ ಈ ಕಂಪನಿಯ ಶೇರು ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಹೀಗಾಗಿ ಹಣದ ನಷ್ಟದ ಭೀತಿ ಯಾರಿಗಾಗಿದೆ? LICಗಾಗಿದೆ. ಒಂದು, ಕೆನರಾ ಬ್ಯಾಂಕ್ನವರು ಏನು ಮಾಡಿದ್ರು, ಸಾಲ ಕೊಟ್ಟಿದ್ರು 509 ಕೋಟಿ ರೂಪಾಯಿ. ಇದೀಗ ಅದನ್ನು ಒತ್ತಡದ ಆಸ್ತಿ ಅಂತ ಘೋಷಣೆ ಮಾಡಿದ್ದಾರೆ. ಒತ್ತಡದ ಆಸ್ತಿ ಅಂತ ಅಂದರೆ ಸಾಲದ ಕಂತನ್ನು ಅವರು ಕಟ್ಟದ ಹಿನ್ನೆಲೆ ಅದನ್ನು ಒತ್ತಡದ ಆಸ್ತಿ ಅಂತ ಅಲ್ಲೆಲ್ಲ ಅವರು ವರ್ಗೀಕರಣ ಮಾಡಿದ್ದಾರೆ. ಈ ಒತ್ತಡದ ಆಸ್ತಿ ಅಂತ ಹೇಳಿದರೆ ಅಸಲು ಮತ್ತು ಬಡ್ಡಿಯನ್ನು ಒಂದು ಕಂಪನಿ 90 ದಿನಗಳ ಒಳಗಾಗಿ ಕಟ್ಟದೆ ಹೋದರೆ, ಅಂದರೆ EMIಗಳೇನಿರುತ್ತೆ ಅದನ್ನು ಕಟ್ಟದೆ ಹೋದರೆ ಸಹಜವಾಗಿ ಕಂಪನಿ ಅದನ್ನು ಒತ್ತಡದ ಆಸ್ತಿ ಅಂತ ಕನ್ವರ್ಟ್ ಮಾಡ್ತಾರೆ. ಇದನ್ನು ಇದೀಗ ಏನು ಮಾಡ್ತಾ ಇದ್ದಾರೆ, ಅವರು ಸಾಲದ ಹಕ್ಕಾಗಿ ಹರಾಜು ಮಾಡೋ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಈಗ ಸಾಲ ವಸೂಲಿ ಆಗ್ತಾ ಇಲ್ಲ, ಬಡ್ಡಿ ಬರ್ತಾ ಇಲ್ಲ, 90 ದಿನಗಳಿಂದ ಅಧಿಕ ಆಯಿತಂತೆ. ಹೀಗಾಗಿ 509 ಕೋಟಿ ರೂಪಾಯಿ, ಜಸ್ಟ್ ಇಮ್ಯಾಜಿನ್, 509 ಕೋಟಿ ರೂಪಾಯಿ ಸಾಲ ಕೊಡುವಾಗ ಪರಿಶೀಲನೆ ಮಾಡಿಲ್ಲೋ ಯಾವುದು ಕೂಡ ಗೊತ್ತಿಲ್ಲ. ಒಬ್ಬ ಜನಸಾಮಾನ್ಯ ಸಾಲ ಕೇಳೋಕೆ ಹೋದರೆ 108 ದಾಖಲೆಗಳನ್ನು ಕೇಳ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ, ಈ ದೇಶದಲ್ಲಿ ಸಾಲವನ್ನು ತೆಗೆದುಕೊಂಡು ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಜನಸಾಮಾನ್ಯರಿಗೆ ಸಾಲ ಸಿಗಲ್ಲ ಅಂತ. ಇದೀಗ ಇವರು ಇದನ್ನು ಏನು ಮಾಡಿದ್ದಾರೆ, ಸಾಲದ ಹಕ್ಕು ಹರಾಜು ಅಂತ ಮಾಡಿದ್ದಾರೆ. ಏನಿದು ಸಾಲದ ಹಕ್ಕು ಹರಾಜು ಅಂತ ಹೇಳಿದ್ರೆ, ವಸೂಲಿ ಆಗದೇ ಇದ್ದಾಗ ಈ ಸಾಲವನ್ನು ವಸೂಲಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕಾನೂನಾತ್ಮಕ ಹಕ್ಕನ್ನು ಮತ್ತೊಬ್ಬರಿಗೆ ಕೊಡ್ತಾರೆ. ಅದನ್ನು ಬಿಡ್ ಮಾಡೋ ಮುಖಾಂತರ ಕೊಡ್ತಾರೆ. ಹೀಗಾಗಿ ಅವರು ಆ ಹಣವನ್ನು ವಸೂಲಿ ಮಾಡೋದಕ್ಕೆ ಹೋಗ್ತಾರೆ. ಕೆನರಾ ಬ್ಯಾಂಕ್ ಅದಕ್ಕೆ ಮುಂದಾಗ್ತಾ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಹಾಗಾದರೆ ಸೆಬಿ ಹೇಳಿದ್ದೇನು? ನಕಲಿ ಆದಾಯ ಸೃಷ್ಟಿ ಆಗಿದ್ದು ಹೇಗೆ? ಸೆಬಿ ಇದ್ರ ಬಗ್ಗೆ ಏನು ಹೇಳ್ತು? ರಾಜೇಶ್ ಎಕ್ಸ್ಪೋರ್ಟ್ 2021ರಿಂದ 2025ರ ನಡುವೆ ಆದಾಯದ ತಪ್ಪು ಮಾಹಿತಿ ಕೊಟ್ಟಿದೆ. 5 ವರ್ಷಗಳ ಕಾಲ ತಪ್ಪು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಸುಮಾರು 15.15 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ನಕಲಿ ದಾಖಲೆಗಳ ಮುಖಾಂತರ ಅವರು ಸೃಷ್ಟಿ ಮಾಡಿದ್ದಾರೆ. ಆದಾಯದ ಪುರಾವೆ ಇಲ್ಲ. ಆದಾಯ ಎಲ್ಲಿಂದ ಬಂತು, ಸ್ವಿಟ್ಜರ್ಲ್ಯಾಂಡ್ನಿಂದ ಬಂತು, ಬೇರೆ ದೇಶದಿಂದ ಬಂತು, ಯಾವುದಕ್ಕೂ ಕೂಡ ಪುರಾವೆ ಇಲ್ಲ. ಕಂಪನಿ ಘೋಷಣೆ ಮಾಡಿದ ಒಟ್ಟು ಆದಾಯದ 99.8% ಆಗಿದೆ. ಕಂಪನಿಯ ಬಹುಪಾಲು ಆದಾಯ ವಿದೇಶಿಯ ವ್ಯಾಲ್ಕಂಬಿಯಿಂದ ಬಂದಿದೆ ಅಂತ ಅವರೆಲ್ಲ ತೋರಿಸಿದ್ದಾರೆ. ವಾಸ್ತವದಲ್ಲಿ ಈ ಹಣ ಅಲ್ಲಿ ಬರದೇ ಇರೋದು ಸೆಬಿ ತನಿಖೆಯಲ್ಲೆಲ್ಲ ಪತ್ತೆ ಆಗಿದೆ. 15,15,483 ಕೋಟಿ ರೂಪಾಯಿ ಇದು ಬೃಹತ್ ಆದಾಯ ಏನಿದೆ ಕೇವಲ ಕಾಗದದ ಮೇಲೆ ಇದೆ ಅಂತ ಸುಳ್ಳಿದು. ಸ್ವಿಸ್ ಅಂಗಸಂಸ್ಥೆಯ ಮುಖಾಂತರ ಒಂದು ನಕಲಿ ಬಿಲ್ಲಿಂಗ್ ಎಲ್ಲ ಅವರು ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ. ಒಟ್ಟು ಆದಾಯದ 99% ಏನಿದೆಯಲ್ಲ ಸ್ವಿಟ್ಜರ್ಲ್ಯಾಂಡ್ನ ವ್ಯಾಲ್ಕಂಬಿ ಅನ್ನುವಂಥ ಒಂದು ಸಂಸ್ಕರಣ ಅಂಗ ಅಂತ ಅವರೆಲ್ಲ ಹೇಳ್ತಾರೆ, ಅಲ್ಲಿಂದ ಬರ್ತಾ ಇದೆ ಅಂತ ಅವರೆಲ್ಲ ಲೆಕ್ಕ ಕೊಟ್ಟರಂತೆ. ಇವರು ಸೆಬಿ ಅವರು ಏನು ಮಾಡಿದ್ರು, ಲೆಕ್ಕ ಕೊಡ್ತಿದ್ದಾರೆ ಅಂತೇಳಿ ಇದನ್ನೆಲ್ಲ ಪರಿಶೀಲನೆ ಮಾಡಿದರು. ಆವಾಗ ಪರಿಶೀಲನೆ ಮಾಡಿದಾಗ ಒಂದು ಆಶ್ಚರ್ಯಕರ ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ ನೋಡಿ, ಭಾರಿ ಇಂಟ್ರೆಸ್ಟಿಂಗ್ ಇದೆ. ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ನಡುವೆ, ಒಟ್ಟಾರೆ ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ನಡುವೆ ಈ ಚಿನ್ನದ ಆಮದು ಮತ್ತು ಚಿನ್ನದ ರಫ್ತು ಈ ಪರಿಪ್ರಮಾಣದಲ್ಲಿ ನಡೆದಿಲ್ಲ ಅಂತ ಸೆಬಿಗೆ ಗೊತ್ತಾಯಿತು ಅವರು ತನಿಖೆ ಮಾಡಿದಾಗ. ಈ ಕಂಪನಿ ಬಿಡಿ, ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಬಿಟ್ಟುಬಿಡಿ, ಇಡೀ ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ನಡುವೆ ಆ ಪರಿಪ್ರಮಾಣದಲ್ಲಿ ವ್ಯವಹಾರಗಳ ಆಗಿಲ್ಲ ಅನ್ನೋದು ಗೊತ್ತಾಯಿತು. ಒಂದು. ಎರಡನೇದ್ದು, ರಾಜೇಶ್ ಮೆಹ್ತಾ ಏನಿದ್ದಾರೆ, ಆ ವ್ಯಕ್ತಿ ಏನಿದ್ದಾರೆ, ಅಪ್ಲುಯೆನ್ಸ್ ಶೇರ್ಸ್ ಆ್ಯಂಡ್ ಸ್ಟಾಕ್ಸ್ ಎಂಬಂಥ ಒಂದು ಸಂಸ್ಥೆಯ ಮುಖಾಂತರ 11,487 ಕೋಟಿ ರೂಪಾಯಿ ಚಿನ್ನದ ಮಾರಾಟ ಮತ್ತು ಖರೀದಿ ಆಗಿದೆ ಅಂತ ಪುಸ್ತಕದೆಲ್ಲ ತೋರಿಸಿದ್ರಂತೆ. ಅವಾಗ ಇವರು ಸೆಬಿ ಅವರು ಏನು ಮಾಡಿದ್ದಾರೆ, ಹಿಂಗಾಗಿದೆ ಅಂತ ಹೇಳಿ ಈ ಅಪ್ಲುಯೆನ್ಸ್ ಶೇರ್ಸ್ ಆ್ಯಂಡ್ ಸ್ಟಾಕ್ಸ್ ಇತ್ತಲ್ಲ ಅವರನ್ನು ಇವರು ಸಂಪರ್ಕ ಮಾಡ್ತಾರೆ. ಈ ಸಂಪರ್ಕ ಮಾಡಿದಾಗ, ಅವರನ್ನು ವಿಚಾರಣೆ ಮಾಡಿದಾಗ, ರಾಜೇಶ್ ಎನ್ನುವಂತಹ ಗ್ರಾಹಕರೇ ನಮಗೆ ಗೊತ್ತಿಲ್ಲ, ಅವರು ನಮ್ಮ ಗ್ರಾಹಕರೇ ಅಲ್ಲ ಅಂತ ಇವರು ತನಿಖೆ ಮಾಡಿದಂತಹ ಸಮಯದಲ್ಲಿ ಗೊತ್ತಾಗಿದ್ದಂಥದ್ದು. ಅಂದರೆ ಈಗ ಸೆಬಿ ಅವರು ಒಟ್ಟಾರೆ ಮಾಡಿರುವಂಥ ಆರೋಪ ಅಥವಾ ಅವರು ಹೇಳ್ತಾ ಇರುವಂಥದ್ದು, ಇದೇನೆಲ್ಲ ಬೆಳವಣಿಗೆ ಆಯ್ತಲ್ಲ, ಕಂಪನಿ ವಂಚನೆ ಆಯ್ತಲ್ಲ, ಈ ವಂಚನೆಯನ್ನು ಎಲ್ಲವನ್ನು ಕೂಡ ಮುಚ್ಚಿಡೋದಕ್ಕೆ ನಮಗೆ ತನಿಖೆಗೂ ಕೂಡ ಅಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಸೆಬಿ ಅವರು ಹೇಳಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ಸೆಬಿ ತನಿಖೆಯಲ್ಲಿ 2 ಪ್ರಮುಖ ಅಕ್ರಮಗಳು ಪತ್ತೆಯಾಗಿದೆ. ನಾನು ಈಗ ಉಲ್ಲೇಖ ಮಾಡಿದ ಹಾಗೆ ಆಫ್ರಿಕನ್ ಚಿನ್ನದ ಗಣಿ ಹೂಡಿಕೆ ಸುಳ್ಳು. ಇವರು 1,035 ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿದ್ದೀವಿ ಆಫ್ರಿಕಾದಲ್ಲಿ ಅಂತ. ಈ ಹೂಡಿಕೆಯ ಅಸ್ತಿತ್ವ, ಮೌಲ್ಯಮಾಪನ ವರದಿ, ಪುರಾವೆ ನೀಡೋದಕ್ಕೆಲ್ಲ ಕಂಪನಿ ವಿಫಲ ಆಗಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್ ಇದು. ಏನಿದು ಆಫ್ರಿಕಾದಲ್ಲಿ ಚಿನ್ನದ ಗಣಿಯೊಂದರಲ್ಲಿ ಕಂಪನಿ 1,035 ಕೋಟಿ ರೂಪಾಯಿ ಹಣ ಹೂಡಿಕೆ ಮಾಡಿದೆ, ಅಲ್ಲಿಂದ ನಮಗೆ ಆದಾಯ ಸಿಗ್ತಾ ಇದೆ, ಆದಾಯದ ಮೂಲ ಇದೆ ಅಂತೆಲ್ಲ ಹೂಡಿಕೆದಾರರಿಗೆ ಇವರೆಲ್ಲ ನಂಬಿಸ್ತಾ ಇದ್ರಂತೆ. ನಮಗೆ ಆಫ್ರಿಕಾದಿಂದ ಆದಾಯ ಬರುತ್ತೆ ಅಂತ. ಆಗ ಇವರು ಏನು ಮಾಡಿದ್ದಾರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಮತ್ತು ಸೆಬಿ ಅವರು ಇದ್ರ ಬಗ್ಗೆ ದಾಖಲೆ ಕೊಡಿ ಅಂತ ಕೇಳಿದ್ದಾರೆ.
ಆಗ ಅವ್ರು ಏನು ಮಾಡಿದರು, ಕಂಪನಿಯವರು ದಾಖಲೆ ಇಲ್ಲ, ನಮಗೆ ಆದಾಯ ಬರ್ತಾ ಇದೆ, ನಮ್ಮ ಹೂಡಿಕೆ ಆಗಿದೆ, ಹೌದು ನೀವು ಹೇಳ್ತಾ ಇದ್ದೀರಿ, ಬಟ್ ದಾಖಲೆ ಬೇಕಲ್ಲ, ಡಾಕ್ಯುಮೆಂಟ್ಸ್, ಇದನ್ನು ಪರಿಶೀಲನೆ ಮಾಡಿದಾಗಿಲ್ಲ. ಆ ಮುಖಾಂತರ ವಿದೇಶಿ ಆಸ್ತಿ ಹೆಸರಲ್ಲಿ ಸುಳ್ಳು ಆರ್ಥಿಕ ಮೌಲ್ಯವನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಎಲ್ಲವೂ ಕೂಡ ಗೊತ್ತಾಯಿತು. ಅಂದರೆ 1035 ಕೋಟಿ ರೂಪಾಯಿ ಹಣ ಹೂಡಿಕೆ ಮಾಡಿದ್ದಕ್ಕೆ ಆಧಾರವಿಲ್ಲ. ಹೂಡಿಕೆದಾರರು ಮತ್ತು ಶೇರ್ ಮಾರ್ಕೆಟನ್ನು ದಾರಿ ತಪ್ಪಿಸೋದಕ್ಕೆ ಇವರು ಪ್ರಯತ್ನ ಪಟ್ಟುವಂಥದ್ದು ಒಂದು. ಎರಡನೇದ್ದು ಏನು ಅಂತ ಹೇಳಿದೆ, ಇದರಲ್ಲಿ ಅಪ್ಲುಯೆನ್ಸ್ ಶೇರ್ಸ್ ವಹಿವಾಟು ಕೂಡ ಸುಳ್ಳು ಅಂತ ಗೊತ್ತಾಗಿದೆ. ಅಪ್ಲುಯೆನ್ಸ್ ಶೇರ್ಸ್ ವಹಿವಾಟು ಕೂಡ ಸುಳ್ಳು ಅಂತ ಗೊತ್ತಾಗಿರೋದು ಹೆಂಗೆ ಅಂತ ಹೇಳಿದರೆ, ಹಣಕಾಸು ವರದಿಯಲ್ಲಿ 2022ರಿಂದ 2024 ಈ ಹಣಕಾಸು ವರ್ಷಗಳಿತ್ತಲ್ಲ, ಆ ನಡುವೆ ಅಪ್ಲುಯೆನ್ಸ್ ಶೇರ್ಸ್ ಸಂಸ್ಥೆಯ ಮುಖಾಂತರ ಭಾರಿ ಮೊತ್ತದ ವ್ಯವಹಾರ ನಡೆದಿದೆ ಅಂತೆಲ್ಲ ಅವರು ತೋರಿಸಿದ್ರು. ಇದು ಆಫ್ರಿಕನ್ ಚಿನ್ನದ ಗಣಿಯ ಹೂಡಿಕೆ ಸುಳ್ಳು ಅನ್ನೋದನ್ನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಸೆಬಿ ಅವರು ತಮ್ಮ ದಾಖಲೆಗಳ ಮುಖಾಂತರ ಎಲ್ಲವೂ ಕೂಡ ಬಹಿರಂಗ ಮಾಡಿದರು. ಎರಡನೇದ್ದು ನಾನು ಆವಾಗಲೇ ಉಲ್ಲೇಖ ಮಾಡಿದಾಗೆ ಇದರಲ್ಲಿ ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಅಪ್ಲುಯೆನ್ಸ್ ಶೇರ್ಸ್ ಎನ್ನುವಂಥದ್ದನ್ನು ಅವರು ತೆಗೆದುಕೊಂಡು ಬಂದ್ರಲ್ಲ, ಅದರಲ್ಲಿಯೂ ಕೂಡ ಸುಳ್ಳು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಹೆಂಗೆ? ಅಪ್ಲುಯೆನ್ಸ್ ಶೇರ್ಸ್ ವಹಿವಾಟು ಕೂಡ ಸುಳ್ಳು ಅಂತ. ಇದರಲ್ಲಿ 11,487 ಕೋಟಿ ರೂಪಾಯಿ ಮೌಲ್ಯದ ಮಾರಾಟ ಮತ್ತು 11,488 ಕೋಟಿ ರೂಪಾಯಿ ಮೌಲ್ಯದ ಖರೀದಿ ಇದೇನಿದೆ, ಈ ವಹಿವಾಟು ಕೂಡ ಸುಳ್ಳ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇದರಲ್ಲಿಯೂ ಕೂಡ ಸುಳ್ಳು ಅನ್ನೋದನ್ನು ಸೆಬಿಯವರು ಹೇಳ್ತಾ ಇದ್ದಾರೆ. ರಾಜೇಶ್ ಎಕ್ಸ್ಪೋರ್ಟ್ ನಮಗೆ ಗ್ರಾಹಕರೆಲ್ಲ, ನಮ್ಮ ನಡುವೆ ಅಂಥದ್ದು ಯಾವುದೇ ಒಪ್ಪಂದ ನಡೆದಿಲ್ಲ. ಸೆಬಿ ತನಿಖೆ ವೇಳೆ ಅಪ್ಲುಯೆನ್ಸ್ ಸಂಸ್ಥೆ ಇಂಥದ್ದೊಂದು ಸ್ಫೋಟಕವನ್ನು ಹೇಳಿಕೆಯನ್ನು ಕೊಟ್ಟರು. ನಾನು ಅವಾಗಲೇ ಹೇಳಿದೆ, ಈ ವ್ಯವಹಾರಗಳಾಗಿದೆ, ಖರೀದಿ ಆಗಿದೆ, ಮಾರಾಟ ಆಗಿದೆ ಅಂತ ಇವರೆಲ್ಲ ದಾಖಲೆಗಳಲ್ಲಿ ಅಂದರೆ ತಮ್ಮ ಕಾಗದ ರೂಪದಲ್ಲೆಲ್ಲ ಬರೆದಿಟ್ಟಿದ್ರಲ್ಲ, ಹೌದಾ? ತನಿಖೆ ಮಾಡಿದ್ರು ಇವರು. ಆ ಅಪ್ಲುಯೆನ್ಸ್ ಶೇರ್ಸ್ ಅನ್ನುವಂತಹ ಒಂದು ಸ್ಟಾಕ್ ಪ್ರೈವೇಟ್ ಲಿಮಿಟೆಡ್ ಇತ್ತಲ್ಲ, ಅವರಿಗೆ ಕೇಳಿದರು ಹೀಗಾಗಿದೆ ವ್ಯವಹಾರಗಳು ಏನು ಎತ್ತ ಅಂತ. ಅವ್ರು ಹೇಳಿದರು, ನಮ್ಮ ಮತ್ತು ಅವರ ನಡುವೆ ಯಾವುದೇ ವ್ಯವಹಾರಗಳಲ್ಲ ಅಂತ ಹೇಳಿದರು. ಆವಾಗ ಸೆಬಿ ಅವರಿಗೆ ಗೊತ್ತಾಯಿತು ಇದು ಅಕ್ರಮ ಆಗಿದೆ, ಹಣ ಲೂಟಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ಗೊತ್ತಾದ ನಂತರ ಇಂಥದ್ದೊಂದು ವರದಿಯನ್ನು ಸದ್ಯಕ್ಕೆ ಹೊರಗೆ ಬಿಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು, ಈ ಸೆಬಿ ಇದೆಲ್ಲವನ್ನು ಹೇಳಿದ ನಂತರ ರಾಜೇಶ್ ಎಕ್ಸ್ಪೋರ್ಟ್ನವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಏನು ಸ್ಪಷ್ಟನೆ ಕೊಟ್ಟರು? ಸಹಜವಾಗಿ ಅವರು ಹೇಳ್ತಾ ಇದ್ದಾರೆ, ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ ರಾಜೇಶ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ನವರು. ಇದೆಲ್ಲವೂ ಕೂಡ ಶುದ್ಧ ಸುಳ್ಳು, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಅವರ ನಡುವೆ ಮತ್ತು ನಮ್ಮ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಸೆಬಿ ನೀಡಿರೋದು ಮಧ್ಯಂತರ ಆದೇಶ, ಆದಾಯವೆಲ್ಲವೂ ಕೂಡ 100ಕ್ಕೆ 100 ಸರಿ ಇದೆ. ಸೆಬಿ ಮತ್ತು ಕಂಪನಿ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಹೀಗಾಗಿ ಗೊಂದಲ ಉಂಟಾಗಿದೆ. ಶೀಘ್ರದಲ್ಲೇ ಅಗತ್ಯವಿರುವ ಎಲ್ಲ ಮೂಲ ದಾಖಲೆಗಳನ್ನು ಸೆಬಿಗೆ ಸಲ್ಲಿಸ್ತೀವಿ. ನಮ್ಮ ಮೇಲಿನ ಎಲ್ಲ ಗೊಂದಲಗಳನ್ನು ಕೂಡ ನಾವು ಬಗೆಹರಿಸಿಕೊಳ್ತೀವಿ ಅಂತ ಸೆಬಿ ಹೇಳಿದೆ. ನಮ್ಮ ನಡುವೆ ಅವರ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು, ಲೆಕ್ಕಾಚಾರದಲ್ಲಿ ಸೆಬಿ ಸ್ವಲ್ಪ ತಪ್ಪು ಮಾಡ್ಕೊಂಡ್ಬಿಟ್ಟಿದೆ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಅವರು ಹೇಳ್ತಾ ಇರೋದು, ಈ ಆದಾಯ ಹಣ ತೋರಿಸೋದಲ್ಲಿ ಅಂದರೆ ನಮಗೆ ಆದಾಯ ಹೆಚ್ಚಿದೆ, ನಮಗೆ ಆದಾಯ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ, ಆದಾಯದ ಪ್ರಮಾಣ ದುಪ್ಪಟ್ಟಾಗಿದೆ, ಇವೆಲ್ಲವನ್ನು ಕೂಡ ತೋರಿಸೋದ್ರಿಂದ ನಮಗೆ ಯಾವುದೇ ಲಾಭ ಇಲ್ಲ. ನಾವ್ಯಾಕೆ ಸುಳ್ಳು ಹೇಳಬೇಕು? ಸುಳ್ಳು ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹೀಗಾಗಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಸೆಬಿ ಕೊಟ್ಟಂತಹ ಆದೇಶದಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಅಕ್ರಮ ಮಾಡಿದೆ, ವಂಚನೆ ಆಗಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಇವರು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ತನಿಖೆಯಾಗಿ ಏನಾಗುತ್ತೆ ಕಾದು ನೋಡೋಣ.